ಸರ್ಪಭೂಷಣ ಶಿವಯೋಗಿಗಳು ರಚಿಸಿದಂಥ ಜ್ಞಾನ ಶತಕ ಎನ್ನುವ ಗ್ರಂಥದ 82ನೆಯ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ಈ 81 82 ಬ್ರಹ್ಮಜ್ಞಾನವಿಲ್ಲದೆ ಸನ್ಯಾಸ ಆಶ್ರಮ ಗಣದಿಂದ ಮುಕ್ತಿ ಆಗಲಾರದು ಅಂತ ಐತೆ. ಇದು ಮುಗಿದದಲ್ರಿ? ನಿನ್ನೆ ಮುಗ್ದದ. ಯಾಕಂದ್ರೆ ವೇಷಗಾರನ ಶಾಂತವನ್ನು ಕೊಟ್ಟು ಹೇಳಿದ್ರು. ಅದೆಲ್ಲವನ್ನ ಕೇಳಿದ ಮೇಲೆ ನೀನು ನಿಜವಾದ ಮೋಕ್ಷಿಯನ್ನ ಪಡಬೇಕಾಗಿದ್ರೆ ಶ್ರುತಿ ಸಿದ್ಧವಾದಂತ ವೇದ ಪ್ರಮಾಣವಾದಂತ ಮಹಾತ್ಮರ ಅನುಭವದಂತೆ ನೀನು ಸನ್ಯಾಸಿಯೇ ಆಗಬೇಕು ಅಥವಾ ಸನ್ಯಾಸಿ ಆಶ್ರಮವನ್ನ ಹಿಡಿಯಬೇಕು ಅನ್ನುವಂತ ಬುದ್ಧಿಯನ್ನ ನೀನು ಕೈ ಬಿಡು ಅಂತ ಹೇಳಿದ್ರಿ. ಕಾರಣ ಬ್ರಹ್ಮಜ್ಞಾನ ಒಂದೇ ಮುಕ್ತಿಗೆ ಸಾಧನವಾಗಲಿ, ಸನ್ಯಾಸ ಆಶ್ರಮವು ಸಾಧನವಲ್ಲವೆಂದು ಹೇಳಿದರು. ಮುಕ್ತನಿಗೆ ಏನು ಬೇಕಾಗಿದೆ ಅಂದ್ರೆ ಬ್ರಹ್ಮಜ್ಞಾನದಿಂದ ಮುಕ್ತಿ ಆಗ್ತದೆ. ವೇಷಭೂಷಣ ಅಲಂಕಾರ ಆಶ್ರಮ ವರ್ಣ ಧರ್ಮಗಳಿಂದ ಕುಲ ಜಾತಿಗಳಿಂದ ಮೋಕ್ಷ ಆಗುವುದಲ್ಲ. ಅದು ಮೋಕ್ಷ ಆಗುವುದಾದರೆ ಅದು ಒಂದೇ ಬ್ರಹ್ಮಜ್ಞಾನದಿಂದ ಅಂತ ಹೇಳಿ, ಆದರೂ ಕೂಡ ಅನೇಕರು ಸನ್ಯಾಸಿ ಆಶ್ರಮಧಾರಿಗಳಾಗಿ ಇರುತ್ತಾರೆ. ಆದ್ರೂ ಕೂಡ ಜಗತ್ತಿನಲ್ಲಿ ತಮ್ಮ ಪೂರ್ವ ಆಶ್ರಮಗಳನ್ನ ಬಿಟ್ಟು ಇನ್ನೊಂದು ಆಶ್ರಮವನ್ನ ಪಡಿತಾರೆ ನೋಡ್ರಿ. ಬಹಳಷ್ಟು ನಾವು ಈಗಿನ ಕಾಲದಲ್ಲಿ ನೋಡಬೇಕಾಗಿತ್ತಂದ್ರೆ ಬಹಳ ಮಂದಿ ಸನ್ಯಾಸಿ ಆಶ್ರಮಧಾರಿಗಳಾಗಿ ಇರುವ ಪ್ರಯತ್ನ ಮಾಡ್ತಾರಂತ. ಆ ಆಶ್ರಮದಿಂದ ಅವರಿಗೆ ಆಗುವ ಲಾಭವೇನು? ಆ ಆಶ್ರಮದಿಂದ ಅವರಿಗೆ ಆಗುವ ಫಲವೇನು ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಉತ್ತರವನ್ನ ಬಹಳ ನಿಷ್ಠೂರವಾಗಿ ಬಹಳ ಸತ್ಯತೆಯಿಂದ ಅವರು ಈ ಶ್ಲೋಕದಲ್ಲಿ ಉತ್ತರವನ್ನು ಕೊಡ್ತಾರಮ್ಮ. ಅದರಿಂದ ಏನು ಫಲ ಅಂದ್ರೆ ತಿರಿದು ಉಣ್ಣುವುದೇ ಫಲ ಅಂತ. ಇದನ್ನ ಸ್ವಲ್ಪ ನಿಧಾನವಾಗಿ ಕೇಳ್ರಿ, ತೊಂದ್ರೆ ಇಲ್ಲ. ಕಾರಣ ಸನ್ಯಾಸಿ ವೇಷದಿಂದ ಏನು ಲಾಭ ಏನು ಫಲ ಅಂತ ನೀ ಕೇಳ್ತಿದ್ದಲ್ಲ, ಅವರಿಗೆ ತಿರಿದು ಉಣ್ಣುವುದೇ ಫಲ. ಅಂದ್ರೆ ಬೇಡಿಕೊಂಡು ಬದುಕುವುದೇ ಅವರಿಗೆ ಫಲ ಲಾಭವಿನ ಮತ್ತೊಂದು ಲಾಭಕ್ಕಾಗಿ ಸನ್ಯಾಸಿ ವೇಷವನ್ನ ಧಾರಣ ಮಾಡ್ತಾರ ಅಂದ್ರ ಅವ್ರು. ಹೇಗೆ ಅಂದ್ರೆ ಸ್ವನೋಪನೋದಾಯ ಚ ಕಕ್ಷದಂಡ ಸೀತಾಪನೋದಾಯ ಚ ದೇಹ ಕಂಥ ಕ್ಷುಧಾ ಉಪನೋದಾಯ ಚ ಪಾಣಿಪಾತ್ರಂ ಭವಾಪನೋದಾಯ ತೋ ತ್ವಂ ಭೂದಃ. ಅಂದರೆ ಸ್ವನೋಪನೋದಾಯ ಅಂದ್ರೆ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಕೋಲಿತ್ತು ಅಂದ್ರೆ ಆ ಕೋಲುಗಳಿಂದ ಏನು ಪ್ರಯೋಜನ ಅಂದ್ರೆ
ನನಗೆ ದಾರಿ ಹಿಡಿದು ಹೋಗುವಾಗ ಆ ವೇಷವನ್ನ ನೋಡಿ ಬೊಗಳುವ ನಾಯಿಗಳು ಎಷ್ಟೋ ದುಂಬಾಲು ಬರ್ತಾವ. ಆ ಕೋಲಿನಿಂದ ಏನು ಪ್ರಯೋಜನ ಅಂದ್ರೆ ನಾಯಿಗಳನ್ನ ಓಡಿಸ್ಲಿಕ್ಕೆ ಬರ್ತಂತ. ಅಷ್ಟು ಬರ್ತದ ಇಲ್ಲಂತಲ್ಲ. ಅದಕ್ಕೆ ಕಕ್ಷದಂಡ ಅಂದ್ರೆ ಬಗಲಲ್ಲಿ ಇರುವಂತ ಒಂದು ಬಡಿಗೆ. ಇದು ಏನು ಮಾಡ್ತದಂದ್ರೆ ಆ ಕಾರ್ಯವನ್ನ ಮಾಡಿ ಮತ್ತೆ ಶೀತೋಪನೋದಾಯ ಅಂದ್ರೆ ಚಳಿಗಾಲದಲ್ಲಿ ಇರುವಂತ ಥಂಡಿಯ ನಿವೃತ್ತಿಗಾಗಿ ದೇಹ ಕಂಠ ಅಂದ್ರೆ ಶರೀರಕ್ಕೆ ಧರಿಸಿಕೊಳ್ಳುವ ಕಂತೆ ಅಂದ್ರೆ ಬಟ್ಟೆ ಅಂದ್ರೆ ಒಂದೇ. ಇದರಿಂದ ಏನು ಲಾಭ ಅಂದ್ರೆ ಚಳಿ ಮತ್ತು ಉಷ್ಣವನ್ನ ಶೀತವನ್ನ ತಡೆದುಕೊಳ್ಳುವ ಉಪಾಯ ವಿನಃ ಅದರಿಂದ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಅವರು ತಾತ್ಪರ್ಯದಲ್ಲಿ ಹೇಳ್ತಾರ, ನಾಯಿಗಳನ್ನು ತಳ್ಳುವುದಕ್ಕೆ ಬಗಲಲ್ಲಿರುವ ಕೋಲು, ಶೀತ ನಿವಾರಣಕ್ಕೆ ಮಾತ್ರ ದೇಹಕ್ಕೆ ಧರಿಸುವ ಬಟ್ಟೆ, ಹಸಿವಿನ ನಿವಾರಣಕ್ಕೆ ಮಾತ್ರ ಭಿಕ್ಷ ಪಾತ್ರೆ. ಇವುಗಳ ಇಂದ ಇಷ್ಟೇ ಪ್ರಯೋಜನ ವಿನಃ ಬ್ರಹ್ಮ ಸಾಕ್ಷಾತ್ಕಾರಕ್ಕೂ ಜನನ ಮರಣಾತ್ಮಕ ಬಂಧ ನಿವೃತ್ತಿಗೂ ಪರಮಾನಂದ ಪ್ರಾಪ್ತಿಗೂ ಸನ್ಯಾಸಿ ವೇಷ ಕಾರಣ ಆಗಲಾರವು. ಯಾಕೆ ಅಂದ್ರೆ ಆತ್ಮ ಜ್ಞಾನ ಹೊಂದಿಲ್ಲದೆ ಅವೆಲ್ಲವೂ ಪ್ರಾಪ್ತಿಯಾಗುವುದು ಸತ್ಯವು ಅಂದ್ರು. ಆತ್ಮ ಜ್ಞಾನ ಬೇಕಂತ. ಅದಕ್ಕೆ ಬಾಹ್ಯದ ಆಡಂಬರದ ಯತಿ ವೇಷದ ಪ್ರಯೋಜನವನ್ನು ಅಂದ್ರೆ ಬಾಹ್ಯದಲ್ಲಿ ಅಂದ್ರೆ ಹೊರಗಡೆ ಆ ತೋರಿಕೆಯ ಸನ್ಯಾಸಿ ವೇಷದ ಪ್ರಯೋಜನವನ್ನು ಯಥಾರ್ಥವಾಗಿಯೂ ಅಂದ್ರೆ ಇದ್ದಕ್ಕೆ ಇದ್ದಂತೆ ಮತ್ತೆ ಯಾರ ಮುಲಾಜು ಇಡದೆ, ಮುಲಾಜುನು ಇಲ್ಲ ಮತ್ತು ಇದು ಸುಳ್ಳಲ್ಲ, ಯಥಾರ್ಥವಾಗಿ ಇದ್ದಕ್ಕೆ ಇದ್ದಂತೆ ಯಾರ ಮೇಲೆ ಮುಲಾಜಿಯನ್ನು ಇಡದೆ ಗ್ರಂಥಕರ್ತರು ಬರೀ ವೇಷಧಾರಿ ಸನ್ಯಾಸಿಗಳಿಗೆ ನಾಚಿಕೆ ಬರುವಂತೆ ತಿಳಿಸುತ್ತಾರೆ. ಯಾರಮ್ಮ? ಬರೇ ವೇಷಧಾರಿಗಳನ್ನು. ಅಂದರೆ ಅಂತರಂಗದಲ್ಲಿ ಬ್ರಹ್ಮಜ್ಞಾನ ಹೊಂದಿಲ್ಲದೆ ಬಾಹ್ಯದಲ್ಲಿ ವೇಷಗಳನ್ನೇ ಧರಿಸಿದ್ದರೆ ಅವರ ಕೈಯಲ್ಲಿ ಕೋಲ ಇರಲಿ, ಒಂದು ದಂಡನೆ ಇರಲಿ, ಅಥವಾ ಕಾವಿಯ ಬಟ್ಟೆ ಇರಲಿ, ಭಿಕ್ಷೆ ಪಾತ್ರೆ ಇರಲಿ, ಇವುಗಳಿಂದ ಬ್ರಹ್ಮ ಸಾಕ್ಷಾತ್ಕ ಜನನ ಮರಣಕ್ಕೂ ಪರಮಾನಂದ ಪ್ರಾಪ್ತಿಗೂ ಏನು ಸಂಬಂಧ ಇಲ್ಲ, ಪ್ರಯೋಜನ ಇಲ್ಲ, ಇರಲಿ ಅಥವಾ ಇಲ್ಲದೆ ಇರಲಿ. ಅದರಂತೆ ಸನ್ಯಾಸಿಗಳಿಗೆ ನಾಚಿಕೆ ಬರುವಂತೆ ತಿಳಿಸಿರುತ್ತಾರೆ. ಕಾರಣ ತಾನು ಬೀದಿಯಲ್ಲಿ ತಿರುಪೆಗಾಗಿ ಹೋಗುವ ಆಗ ಬೀದಿಯ ನಾಯಿಗಳು ಅಡ್ಡಗಟ್ಟಿ ನೀನು ಲಗ್ನ ಮಾಡಿಕೊಂಡು ಸಂಸಾರ ಆಗಿ ಬಾಳುವುದು ಬಿಟ್ಟು ಅವ್ರು ಅದ್ರಾಗೊಂದು ಪ್ರಮಾಣ ಬರ್ದರಮ್ಮ. ನಾಯಿಗಳು ಏನ್ ಮಾಡ್ತಾವಂದ್ರೆ ಸನ್ಯಾಸಿಗಳನ್ನ ಕಂಡ ತಕ್ಷಣ ಬೊಗಳು ಶುರು ಮಾಡ್ತಾವ. ಅವ್ರ ವೇಷದಲ್ಲಿರುವಂತ ಬಡಿಗೆ, ಕಮಂಡಲ, ಭಿಕ್ಷ ಪಾತ್ರೆ. ಈಗ ನೋಡ್ರಿ, ಭಿಕ್ಷಕ್ಕೆ ಯಾರನ್ನ ಬಂದ್ರೆ ನಾಯಿ ಬೊಗಳ್ತಾವ.
ಯಾಕೆ ಬೊಗಳ್ತಾವಂದ್ರೆ ಅವುಗಳ ವಿಚಾರ ಅಂತ ಹೇಳ್ತಾರೆ ಇವರು. ನೋಡು, ನೀನು ಲಗ್ನವನ್ನ ಮಾಡಿಕೊಂಡು ಸಂಸಾರಿಯಾಗಿ ಬಾಳುವುದನ್ನು ಬಿಟ್ಟು, ಸಂಸಾರಿಯಾಗಿ ಬದುಕುವುದನ್ನು ಬಿಟ್ಟು ದುಡಿಯಲಾರದೆ, ಸಂಸಾರ ಮಾಡಿದ್ರೆ ದುಡಿಬೇಕಲ್ಲಮ್ಮ. ಅದಕ್ಕ ಅಂತ ಒಂದು ಆಶ್ರಮವನ್ನ ಬಿಟ್ಟು ದುಡಿಯಲಾರದೆ ಹೊಟ್ಟೆ ಕೂಡಿಗಾಗಿ ಅನ್ನಕ್ಕಾಗಿ ಯಾತಕ್ಕೆ ಬರುವೆ ಎಂದು ಹೇಳಿ ಬುದ್ಧಿ ಗಳಿಸಲು ಬರುವಂತೆ ಬೊಗಳುತ್ತೇವೆ ಅಂತ. ನಿನಗ ಬುದ್ಧಿ ಕಲ್ಸಕ್ ಬರಕತ್ತೇವ ನಾಯಿ. ಉಳಿದವರನ್ನ ನೋಡಿದ್ರೆ ನಾಯಿ ಸಮೀಪ ಬರಂಗಿಲ್ಲ. ಈ ವೇಷಧಾರಿಗಳನ್ನ ನೋಡಿದ ತಕ್ಷಣ ಯಾಕೆ ಬರ್ತಾವಂದ್ರೆ, ಬ್ರಹ್ಮಜ್ಞಾನವಿಲ್ಲದೆ ಬರೇ ವೇಷಗಳನ್ನ ಧರಿಸಿ ಅನಂತ ರೀತಿಯ ಆಕಾರದ ವಸ್ತುಗಳನ್ನ ಹಿಡಿದುಕೊಂಡು ಹೊಟ್ಟೆ ಪಾಡಿಗಾಗಿ ಬರ್ತಲ್ಲ, ಯಾಕೆ ನೀನು ಸಂಸಾರಿಯಾಗಿ ಬದುಕಬಾರದು, ದುಡಿಯಬಾರದು ಅಂತ ಹೇಳಲಿಕ್ಕೆ ನಾಯಿ ಬಂದಂತೆ. ಅಂತ ಸಂದರ್ಭದಲ್ಲಿ ನಾಯಿಗಳನ್ನ ಹೊಡೆದು ಓಡಿಸುವುದಕ್ಕೆ ಬಗಲಲ್ಲಿ ಇರುವ ಬಡಿಗೆಯು ಪ್ರಯೋಜನಕಾರಿಯಾಗುತ್ತದೆ. ಅವಾಗ ನಮ್ಮ ನಾಯಿಗಳಿಂದ ರಕ್ಷಣೆ ಪಡಿಲಿಕ್ಕೆ ಬಡಿಗೆ ಪ್ರಯೋಜನ ಆಯ್ತಿವಿನ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಬಡಿಗೆ ಪ್ರಯೋಜನ ಆಗಲಿಲ್ಲ. ಒಂದಾಯ್ತು. ಈ ಎರಡನೆಯದು, ಶರೀರಕ್ಕೆ ಥಂಡಿ ಅಥವಾ ಶೀತವೂ ಆಗದಂತೆ ಮಾಡಿಕೊಳ್ಳುವುದಕ್ಕೆ ಮಾತ್ರ ಧರಿಸಿದ ಕಂತೆ ಉದ್ದವಾದ ಅಂಗಿಯು ಪ್ರಯೋಜನಕಾರಿಯಾಗಿರುತ್ತದೆ. ಬಟ್ಟೆಗಳಿಂದ ಏನು ಪ್ರಯೋಜನ? ಇಷ್ಟೇ ಪ್ರಯೋಜನ. ಆದರೆ ಮುಕ್ತಿಗೆ ಇವು ಸಾಧನ ಅಲ್ಲ ಅಂತ. ಬ್ರಹ್ಮಜ್ಞಾನಕ್ಕಲ್ಲ ಇವು. ಮತ್ತು ಮೂರನೆಯದು, ಹಸಿವಾಗ್ತದ, ನೀರಡಿಕೆ ಆಗ್ತದ, ಸಹಜ. ಇದು ಯಾವ ಆಶ್ರಮದಲ್ಲಿದ್ದರೂ ಕೂಡ ಇವೆರಡಂತೂ ಬೇಕೇ ಬೇಕು. ಸನ್ಯಾಸಿಗೂ ಅನ್ನ ನೀರು ಬೇಕು, ಗೃಹಸ್ಥನಿಗೂ ಅನ್ನ ನೀರು, ವಾನಪ್ರಸ್ಥನಿಗೂ ಅನ್ನ ನೀರು, ಬ್ರಹ್ಮಚಾರಿ ಕೂಡ ಅನ್ನ ನೀರು ಬೇಕು. ಇದನ್ನ ನಿವೃತ್ತಿ ಮಾಡಿಕೊಳ್ಳುವುದಕ್ಕಾಗಿ ಬೇರೆಯವರ ಮನೆಯ ಮುಂದೆ ನಿಂತು, ಹೇ ತಾಯಿ ಭಿಕ್ಷಾಂದೇಹಿ ಎಂದು ಭಿಕ್ಷೆಯನ್ನು ನೀಡು ಎಂದು ಕೇಳಿದರೆ ಆ ತಾಯಿಯು ತಂದು ನೀಡುವ ಭಿಕ್ಷೆಯನ್ನ ನೀಡಿಸಿಕೊಳ್ಳುವುದಕ್ಕೆ ಮಾತ್ರ ಕೈಯಲ್ಲಿ ಇರುವ ಪಾತ್ರೆಯ ಪ್ರಯೋಜನ ಆಯ್ತು. ಪಾತ್ರೆಯಿಂದ ಏನ್ ಪ್ರಯೋಜನ ಆಯ್ತಮ್ಮ? ಇಷ್ಟೇ ಪ್ರಯೋಜನ ಅಂತ. ಇಷ್ಟೇ ಅಲ್ಲದೆ ಬಡಿಗೆಯಿಂದಲೂ ಕಂತೆಯಿಂದಲೂ ಕರಪಾತ್ರೆಯಿಂದಲೂ ಇಷ್ಟಲ್ಲದೆ ಬೇರೆ ಯಾವ ಪ್ರಯೋಜನವೇ ಇಲ್ಲ. ಅಂದರೆ ಬಾಹ್ಯದ ಆಡಂಬರ ಯತಿವೇಶದ ಪ್ರಯೋಜನವು ಇಷ್ಟೇ ವಿನಃ ಅದರಲ್ಲಿ ಮತ್ತೇನು ಇರುವುದಿಲ್ಲ. ಇದರಿಂದ ಪುನರ್ ಆವೃತ್ತಿ ರಹಿತವಾದ ಮುಕ್ತಿ ಸುಖವೂ ಸಿಕ್ಕುವುದಿಲ್ಲ. ಇದರಿಂದ ನಿನಗೆ ಪುನರಾವೃತ್ತಿ ದೋಷ ರಹಿತವಾದದ್ದು.
ಪುನರ್ ಆವೃತ್ತಿ ಅಂದ್ರೆ ಮತ್ತೆ ಮತ್ತೆ ಹುಟ್ಟುವುದು. ಇಂಥ ಪುನಃ ಪುನಃ ಹುಟ್ಟಲಾರದೆ ಮುಕ್ತಿ ಅನ್ನುವಂತ ಪರಮಾನಂದದ ಸುಖವು ನಿನಗೆ ಸಿಗುವುದಿಲ್ಲ. ಮತ್ತೆ ಹೇಗೆ ರೀ ಅಂದ್ರೆ ಹಿಂದೆನೂ ಕೂಡ ಹೇಳ್ಯಾರ, ಮತ್ತೆ ಈಗನು ಹೇಳ್ತಾರ, ಆ ಮುಕ್ತಿ ಸುಖವು ದೊರೆಯಬೇಕಾದರೆ ತತ್ವ ಬೋಧೆಯೊಂದೇ ಕಾರಣವಾಗಿರುತ್ತದೆ ಎಂಬ ಭಾವವನ್ನು. ಅಂದ್ರೆ ಎಲ್ಲಾರು ಅಲ್ಲಿ ಸ್ವೀಕಾರ ಮಾಡೋ ಪ್ರಯತ್ನ ಮಾಡ್ತಾರ, ಎಲ್ಲಿದ್ರು ಮುಕ್ತರೆ. ಆದ್ರೆ ಆ ಸನ್ಯಾಸಿ ಆಶ್ರಮದ ಮೇಲೆ ಇವ್ರಿಗೆ ಮೋಹ ಏಕೆ, ಇವ್ರಿಗೆ ಅಷ್ಟು ಪ್ರೇಮ ಏಕೆ ಅಂದ್ರೆ ದುಡಿಯಲಾರದೆ ತಮ್ಮ ಸಕಲ ಇಷ್ಟಗಳನ್ನ ಅಪೇಕ್ಷೆಗಳನ್ನ ಪೂರೈಸಿಕೊಳ್ಳುವುದಕ್ಕೆ ಇವರು ಬಾಹ್ಯದಲ್ಲಿ ಸನ್ಯಾಸಿಯಾಗಿ ಕೋಲು ಹಿಡಿತಾರ, ದಂಡನು ಹಿಡಿತಾರ, ಕರಪಾತ್ರೆಯನ್ನು ಹಿಡಿತಾರ, ಮೇಲೆ ಬಟ್ಟೆಯನ್ನು ಹಾಕ್ತಾರ. ಇವು ಮುಕ್ತಿಗೆ ಸಾಧನ ಅಲ್ಲ. ಮುಕ್ತಿ ಪ್ರಾಪ್ತಿ ಆಗಬೇಕಂದ್ರೆ ತತ್ವಬೋಧೆ ಒಂದೇ, ಪರಬ್ರಹ್ಮನ ಜ್ಞಾನದಿಂದಲೇ ಮಾತ್ರ, ಅದೊಂದೇ ಕಾರಣ ಮಾತ್ರ. ಉಳಿದೆಲ್ಲವೂ ನಿಷ್ಪ್ರಯೋಜನ ನೋಡ್ರಿ, ನಿಷ್ಪ್ರಯೋಜನ. ಅದಕ್ಕಾಗಿ ಮಹಾಲಿಂಗರಂಗರು ಕೂಡ ಕೆಲವು ಕಡೆ ಹೇಳ್ಯಾರ, ಆ ವಿಚಾರ ಏನಂದ್ರೆ, ನೀನು ನೀರೊಳಗೆ ಎದ್ದೊಡೆ ಅದೇನು ಫಲ, ನೀರು ನೀರೊಳಗೆ ಎದ್ದಡೆ ಅದಕ್ಕೇನು ಫಲ, ಮರ್ಕಟವ ಕಾನನವ ಆಶ್ರಯಿಸಿದರೇನು, ಕೂಗಿಲೆ ಮೌನದಲ್ಲಿ ಧ್ಯಾನ ಮಾಡಲೇನು, ಸುಜ್ಞಾನ ಒಂದಿಲ್ಲದ ಸ್ನಾನ ಮೊದಲಾದವುಗಳು ಏತಕ್ಕೆ ಕೇಳಂದ ಅಂತ ಅಲ್ಲಿ ಅನುಭವಾಮೃತದಲ್ಲಿ ಹೇಳ್ತಾ ಬರ್ತಾರೆ. ಅದರಂಗ ಅದರ ಅರ್ಥ ಏನಂದ್ರೆ, ನಾವು ಒಂದು ಸಲ ಎರಡು ಸಲ ತ್ರಿಕಾಲದಲ್ಲಿ ಸಂಧ್ಯಾ ವಂದನೆಗಳನ್ನು ಮಾಡಬೇಕು ಅಂತ ಕೆಲವ್ರು ಹೇಳ್ತಾರೆ. ಬೆಳಗ್ಗೆ ಒಮ್ಮೆ ಸ್ನಾನ, ಮಧ್ಯಾಹ್ನ ಒಮ್ಮೆ ಸ್ನಾನ, ಮತ್ತ ಸಾಯಂಕಾಲ ಒಂದು ಸ್ನಾನ ಅಂತ. ಇದರಿಂದ ಏನಾಯ್ತು ಅಂದ್ರೆ ಬಹಳಷ್ಟು ಆದ್ರೆ ಶರೀರ ಸ್ವಚ್ಛ ಆಗ್ಬೋದು ವಿನಃ ಮನಸ್ಸಿನ ಮಲಿನತ್ವ ಸ್ವಚ್ಛ ಆಗದಿಲ್ಲ. ಯಾಕಂದ್ರೆ ಮನಸ್ಸು ಒಳಗಾದ, ದೇಹ ಹೊರಗಾದ. ನಾವು ತೊಳೆದಂತ ನೀರು ಮನಸ್ಸಿಗೆ ಹೋಗಿ ಮುಟ್ಟೋದಿಲ್ಲ, ಅವು ದೇಹಕ್ಕೆ ಮುಟ್ತಾವ. ಬಹಳ ಆದ್ರೆ ದೇಹಕ್ಕೆ ಅಂಟಿದಂತ ಯಾವ ಮಣ್ಣು ಆಗಲಿ ಧೂಳಾಗಲಿ ಅನಂತ ರೀತಿಯ ಹೊಲಸನ್ನೇ ಕಳೆಯಬಹುದು ವಿನಃ ಮನಸ್ಸನ್ನ ಸ್ವಚ್ಛ ಮಾಡುವಂತಹ ಶಕ್ತಿ ನೀರಿಗಿಲ್ಲ. ಒಂದು ವೇಳೆ ಇದೆ ಅಂತ ನೀವು ಒಪ್ಪಿದ್ದಾದರೆ 3 ಸಲ ಇಷ್ಟು ನೀನು ಸ್ನಾನಾದಿಗಳನ್ನ ಮಾಡಿದ್ರೆ ಅಷ್ಟು ಆನಂದ ಆಗ್ತದ ಅಂತಂದ್ರೆ, ನೀರು ಸದಾಕಾಲ ಹುಟ್ಟಿದ್ದು ಅಲ್ಲೇ ಬದುಕಿದ್ದು ಅಲ್ಲೇ, ಕೊನೆಗೆ ಅಂತ್ಯದಲ್ಲಿ ದೇಹವನ್ನ ಬಿಟ್ಟದ್ದೇ ಅಲ್ಲೇ. ಅಂದ್ರೆ ಅದಕ್ಕೆ ಏನನ್ಬೇಕು, ಅಪ್ಪನವ್ರು 3 ಸಲ ಸ್ನಾನ ಮಾಡ್ತಾರ್ರಿ, ಸ್ವಾಮಿಗಳು 3 ಸಲ ಸ್ನಾನ ಮಾಡ್ತಾರ, ಗುರುಗಳು 3 ಸಲ ಸ್ನಾನ ಮಾಡ್ತಾರಂತ ಇವ್ರು ದೊಡ್ಡವ್ರಂದಿವೆ.
ಮತ್ತೆ ನೀರು ಅಲ್ಲೇ ಆದಲ್ಲ ಸದಾಕಾಲ. ಅದಕ್ಕೆ ಏನಂತೀರಿ, ಸ್ವಾಮಿ ಅಂತಾರೋ, ಗುರುಗಳು ಅಂತಾರೋ, ದೊಡ್ಡವರು ಅಂತಾರೋ, ಏನಾದ್ರೂ ಅನ್ಬೇಕಲ್ಲಮ್ಮ. ಅನ್ನಕ್ ಬರೋದಿಲ್ಲ ಅಂತ. ಯಾಕ? ಮೀನು ನೀರೊಳಗೆ ಎದ್ದೊಡೆ ಏನು ಫಲ, ಅದಕ್ಕೇನು ಫಲನೇ ಇಲ್ಲ ಅಂತ. ಸದಾಕಾಲ. ಅದರಂತೆ ಮರ್ಕಟ ಅಂದ್ರೆ ಮಂಗ ಅಂತ. ಊರೊಳಗೆ ಇರಲಾರದೆ ಊರನ್ನೇ ಬಿಟ್ಟು ಜನಗಳ ಮಧ್ಯದಲ್ಲಿ ಇರಬಾರದು ಅಂತಕ್ಕಂತ ಭಾವದಿಂದ ಕಾನನ ಅಂದ್ರೆ ಅಡವಿಯನ್ನ ಆಶ್ರಯ ಬಿಡ್ತದ. ಊರೊಳಗೆ ಬರಂಗಿಲ್ಲ, ಅಡವಿಯಲ್ಲಿ ಆದ್ರೂ ಇರ್ತದ. ಅಡವಿಯಲ್ಲಿ ಸಿಗುವಂತ ಗಡ್ಡೆ ಗೆಣಸು ಹಣ್ಣು ಹಂಪಲನ್ನ ತಿಂತಾವ. ಮತ್ತೆ ಎಲ್ಲೋ ಗುಡ್ಡದಲ್ಲಿ ಇರುವಂತ ಒಂದು ಗುಹೆಯಲ್ಲಿ ಮಲಗ್ತಾವ. ಅಂದ್ರೆ ಅದಕ್ಕೇನು ಮೋಕ್ಷ ಆಗ್ತದಲ್ರಿ? ಇಲ್ಲ. ಯಾಕಿಲ್ಲ ಅಂದ್ರೆ ಅದಕ್ಕ ತಾನಾರಂಭ ಜ್ಞಾನ ಇಲ್ಲಲ್ಲ. ಅದಕ್ಕೆ ಅಷ್ಟು ಕೆಲಸ ಆಗ್ತದೆ. ಅವರಂತೆ ನಾವು ಏನಾದ್ರೂ ಬಿಟ್ಟಿವಿ, ಯಾರು ಬೇಡಪ್ಪ, ಜನಸಂತನೇ ಬೇಡ, ಸಂಸಾರದ ಸಂಬಂಧವೇ ಬೇಡ ಅಂತ ತಿಳಿದು ನಾವು ಏನಾದರೂ ಅಲ್ಲಿ ಹೋದ್ರೆ ಮುಕ್ತ ಆಗ್ತೀನಿ ಅಂತ ತಿಳ್ಕೊಂಡು ಅಡವಿಯಲ್ಲಿ ಸಣ್ಣ ಕುಟೀರ ಮಾಡಿಕೊಂಡು ವಾಸ ಮಾಡಿ ಅಲ್ಲಿಯೇ ಸಿಗುವಂತ ಗಡ್ಡೆ ಗೆಣಸುಗಳನ್ನ ಆಹಾರವಾಗಿ ಸೇವಿಸಿ ಮರಣ ಪರ್ಯಂತರ, ಮರಣ ಅಂದ್ರೆ ಸಾವು ಆಗುವ ದಿನಗಳವರೆಗೂ ಅಲ್ಲೇ ವಾಸ ಮಾಡಿದ್ರೆ ನಿನಗೆ ಮುಕ್ತಿ ಆಗೋದಿಲ್ಲ. ಹಾಗಾದ್ರೆ ಆ ಮಂಗಗಳು ಅಡವಿಯಲ್ಲಿ ಅವಲಂಬ ಎಲ್ಲ ಬಿಟ್ಟವಲ್ಲ, ಅದಕ್ಕೆ ಮುಕ್ತಿ ಹೇಳ್ಯಾರನ ಯಾರನ್ನ? ಅದಕ್ಕೆ ಮಂಗ ಅಂತ ಹೇಳಿದ ವಿನ ಮಹಾತ್ಮ ಅಂತ ಯಾರಿಗೆ ಹೇಳಿಲ್ಲ. ಕೋತಿಗಳಿಗೆ ಮಂಗ ಅಂತ ಕರೆದಾರ, ಅದು ಮಹಾತ್ಮ ಅಂತ ಅನಿಸ್ಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಈ ರೀತಿ ಧ್ಯಾನವನ್ನ ಆಶ್ರಯಿಸಿದ ಅಂದ್ರೆ ಆ ಧ್ಯಾನವನ್ನ ಏಕಾಗ್ರ ಚಿತ್ತದಿಂದ ಬಕಪಕ್ಷಿ ಧ್ಯಾನದೋಳು ಇರಲೇನು ಬಕ ಅಂದ್ರು. ಅದು ನೀರಿದ್ದಂತ ಜಾಗದಲ್ಲಿ ನಿರ್ಜನವಾಗಿರ್ತಕ್ಕಂತ ಸಮಯದಲ್ಲಿ ಅದು ಸಮುದ್ರದ ದಂಡೆಯಲ್ಲಿ ಆಗಲಿ ಅಥವಾ ಉಕ್ಕಿ ಹರಿಯುವ ನದಿಯ ತೀರದಲ್ಲಾಗಲಿ ಒಬ್ಬ ವ್ಯಕ್ತಿ ಒಂಟಿಗಾಲಿನ ಮೇಲೆ ನಿಂತು ಮೌನದಿಂದ ತಪಸ್ಸು ಮಾಡದಂಗ ಮಾತು ಆಡಂಗಿಲ್ಲ, ಶಬ್ದವೂ ಮಾಡಂಗಿಲ್ಲ, ಆ ನದಿಯ ನೀರಿನ ದಡದಲ್ಲಿ ಏಕಾಗ್ರತೆಯಿಂದ ನಿಂತಿರ್ತದೆ. ಅದು ಪರಮಾತ್ಮನ ಧ್ಯಾನ, ತನ್ನ ಧ್ಯಾನವನ್ನು ಮಾಡ್ಲಿಕ್ಕೆಲ್ಲ. ಪರಮಾತ್ಮನ ಜ್ಞಾನದಲ್ಲಿ ಅದು ಇಲ್ಲ. ಅದು ಯಾವುದಕ್ಕೋಸ್ಕರ ಧ್ಯಾನ ಮಾಡ್ತದಂದ್ರೆ ನೀರಿನೊಳಗಿದ್ದಂತ ಮೀನು ಹೊರಗೆ ಬಂದ ತಕ್ಷಣ ತಿನ್ನಬೇಕು ಅನ್ನುವಂತ ಭಾವದಿಂದ ಸುಮ್ಮನೆ ಇರ್ತದ ನಮ್ಮ. ಅದ್ರಂಗ ನಾವು ಕೂಡ ಏನೇನೋ ಮಾಡಿ ಸುಮ್ಮನೆ ಆದಂದ್ರೆ ಆ ಬಕ ಕೂಡ ಸುಮ್ಮನೆ ಆದ. ಅದಕ್ಕ ಮೌನ ಯೋಗಿ ಅಥವಾ ಜ್ಞಾನ ಯೋಗಿ ಅಂತ ಕರೀತಾರೆ ನಮ್ಮ, ಕರೆಯೋದಿಲ್ಲ ಅಂತ ಕರೆಯೋದಿಲ್ಲ. ಈ ರೀತಿ ಹಲವು ಪ್ರಮಾಣಗಳಿಂದ ವಿಚಾರ ಮಾಡಿ ನೋಡಿ ಸುಜ್ಞಾನ ಒಂದಿಲ್ಲದರೆ ಅದಕ್ಕ ಜ್ಞಾನ ಆದ ಮೀನನ್ನ ತಿನ್ಬೇಕಂತ, ಅದಕ್ಕ ಮಂಗಕ್ಕ ಜ್ಞಾನ ಆದ ಮಂದಿಯಿಂದ ದೂರ ಇರ್ಬೇಕು, ತೊಂದ್ರೆ ಆಗೋದಿಲ್ಲ ಅಂತ. ಆದ್ರೆ ಅವಕ್ಕ ಸುಜ್ಞಾನ ಇಲ್ಲ ಅಂತ. ನೀನು ಸುಜ್ಞಾನ ಒಂದಿಲ್ಲದರೆ
ಧ್ಯಾನ ಸ್ನಾನ ಮೊದಲಾದವುಗಳಿಂದ ಏನು ಪ್ರಯೋಜನ ಮಗನ ಕೇಳಂದ. ಅದಕ್ಕೆ ಆತ್ಮ ಜ್ಞಾನ ಒಂದೇ ಮುಖ್ಯ ಅಂತ. ಅದಕ್ಕಾಗಿ ಕಕ್ಷದ ದಂಡವು ನಾಯಿಗಳ ಶಿಕ್ಷೆಗೆ, ಆ ಕೋಲಿನಿಂದ ನಾಯಿಗಳಿಗೆ ಶಿಕ್ಷೆ ಕೊಡಬಹುದು. ಶೀತವನ್ನು ಕಳೆಯಲು ದೇಹದ ಕಂತೆ, ಮೈ ಮೇಲಿರುವ ಬಟ್ಟೆಯಿಂದ ಶೀತವನ್ನ ಕಡಿಬಹುದು. ಕುಕ್ಷುಂ ಅಂಬರಣಕ್ಕೆ ಪಾತ್ರೆಯು ಅಂದ್ರೆ ಹಸಿವು ನೀರಡಿಕೆಯನ್ನ ತುಂಬಿಸಿಕೊಳ್ಳಲು ಪಾತ್ರೆ. ಅಂದ್ರೆ ಪಾತ್ರೆ ಅಕ್ಷಯ ಸುಖಕ್ಕಾಗಿ ಅಕ್ಷಯ ಪಾತ್ರೆ ಅಂತ. ಆದರೆ ತತ್ವಬೋಧ ಇದಕ್ಕಿಂತ ತತ್ವಬೋಧೆಯದು ಇರ್ಕೊಂಬಂದು ಆತ್ಮ ಸುಖಕ್ಕಾಗಿ ಪರಮಾನಂದ ಪ್ರಾಪ್ತಿಗಾಗಿ ಬಹಳ ಸಂತೋಷ ನೆಮ್ಮದಿಯಿಂದ ಇರಬೇಕಾಗುತ್ತಂದ್ರೆ ತತ್ವಬೋಧೆಯೇ ಅಧಿಕ, ಅಂದ್ರೆ ಜ್ಞಾನವೇ ಶ್ರೇಷ್ಠ. ಎಂಥ ಜ್ಞಾನ ರೀ? ಸ್ವರೂಪ ಜ್ಞಾನ, ಅದಕ್ಕೆ ಅಭೇದ ಜ್ಞಾನ. ಅದರಲ್ಲಿ ಇನ್ನೊಂದರ ಕಲ್ಪನೆ ಬರಬಾರದು. ಆತ್ಮಜ್ಞಾನದಲ್ಲಿ ಇನ್ನೊಂದರ ಕಲ್ಪನೆ ಬರಬಾರದು. ಬಂದಂತ ಸಮಯದಲ್ಲಿ ತೆಗೆದು ಹಾಕುವಂತ ಉಪದೇಶದ ಉಪಾಯ ಗೊತ್ತಿರಬೇಕಂತ. ಸಹಜವಾಗಿ ನಮ್ಮ ಕಣ್ಣು ಎಲ್ಲಿಯವರೆಗಿದೆ ಅಲ್ಲಿವರೆಗೂ ರೂಪ ಇದ್ದೇ ಇರ್ತವೆ. ಅದನ್ನ ನೋಡುವಂತ ನೇತ್ರ ಇದ್ದೇ ಇರ್ತವೆ. ಶರೀರ, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಪಂಚಪ್ರಾಣ, ಪಂಚ ವಿಷಯ, ಪಂಚಭೂತಗಳು, ಪಂಚಕೋಶಗಳಾದ ಅನ್ನಮಯ ಕೋಶ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಎಲ್ಲವೂ ತೋರಿದ್ರು ಕೂಡ ತತ್ವ ಜ್ಞಾನದಿಂದ ಇವುಗಳನ್ನ ನೀತಿಗೆಳೆಯುವಂತ ಜ್ಞಾನ ಆಗ್ಬೇಕಂತ. ಮನಸ್ಸಿಗೆ ಬಹಳ ಸಹಜವಾಗಿ ಆಗ್ತದೆ ನೋಡು. ಒಂದೊಂದ್ಸಲ ಯಾವುದೇ ಒಂದು ಪ್ರಸಂಗ ಬಂದಾಗ ಎಲ್ಲಿವರೆಗೂ ಮನಸ್ಸಾದ ಅಲ್ಲಿವರೆಗೂ ಅದರ ಧರ್ಮಗಳು ಇರ್ತಾವ, ಇಲ್ಲಂತಲ್ಲ. ಅಂತ ಸಂದರ್ಭದಲ್ಲಿ ಎಲ್ಲಾ ಧರ್ಮ ಕರ್ಮಗಳಿಗೂ ಸಾಕ್ಷಿಯಾದ ಪರಬ್ರಹ್ಮ ಸ್ವರೂಪನೇ ನಾನಿದ್ದೇನೆ ಅನ್ನುವಂತ ಜ್ಞಾನ. ಅಂದ್ರೆ ಆವಾಗ ಇದು ನಾನಲ್ಲ ಅಂತ ತೆಗಿಬೇಕು. ಮನಸ್ಸಿಗೆ ಬಹಳ ದುಃಖ ಆಗ್ತದ ಒಂದೊಂದ್ಸಲ, ಇಲ್ಲ ಅಂತ. ಹಲೋ